ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ ನಾವು ಎದ್ದು ನಿಂತು 5 ಗಂಟೆಗೆ ಸ್ವಾಮಿ ನಾವು ಆಲಯದಲ್ಲಿ ಬಂದು ನಿನ್ನನ್ನು ಪ್ರಾರ್ಥಿಸುವಂತೆ ಸಮಯ ಕೊಟ್ಟರೆ ನಾಮಕ್ಕೆ ಕೂಡ ಕೊಡಿಸುತ್ತೆ ಸ್ವಾಮಿ. ಕರ್ತನೆ, ನಾನು ಓದುತ್ತಿರುವುದು ಜ್ಞಾನೋಕ್ತಿಗಳು 15ನೇ ಸಂಧಿ 10ರಿಂದ 16ರವರೆಗೆ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನಾರಿಯುವುದು, ಬಿರುನುಡಿಯು ಸಿಟ್ಟಿಗೇರುವುದು. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು. ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕುಕ್ಕುವುದು. ಯೆಹೋವನು ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು. ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಸಂತೈಸುವ ನಾಲಿಗೆಗೆ ಜೀವವೃಕ್ಷವು, ಬಲಾತ್ಕರಿಸುವ ನಾಲಿಗೆ ಮನ ಮುರಿಯುವುದು. ಮೂರ್ಖನು ತಂದೆಯ ಶಿಕ್ಷೆಯನ್ನು ತಿರಸ್ಕರಿಸುವನು. ಗದ್ದರಿಕೆಯನ್ನು ಗಮನಿಸುವವನು ಜಾಣನು. ಶಿಷ್ಯನ ಮನೆಯಲ್ಲಿ ದೊಡ್ಡ ನಿಧಿ, ದುಷ್ಟನ ಆದಾಯವು ಕಳವಳ. ಜ್ಞಾನಿಯ ತುಟಿಗಳು ತಿಳುವಳಿಕೆಗೆ ಬಿತ್ತುವವು, ಜ್ಞಾನಹೀನರ ಹೃದಯವು ಅದನ್ನು ಬಿತ್ತುವುದೇ ಇಲ್ಲ. ದುಷ್ಟರ ಯಜ್ಞೆ ಯೆಹೋವನಿಗೆ ಅಸಹ್ಯ, ಶಿಷ್ಯರ ಭಿನ್ನಪ ಆತನಿಗೆ ಒಪ್ಪಿತ. ದುಷ್ಟನ ನಡತೆಯು ಯೆಹೋವನಿಗೆ ಅಸಹ್ಯ, ಧರ್ಮಸಕ್ತನು ಆತನಿಗೆ ಪ್ರಿಯ. ಧರ್ಮ ಮಾರ್ಗಗಳನ್ನು ಬಿಟ್ಟವನಿಗೆ ತೀಕ್ಷ್ಣ ಶಿಕ್ಷಣ, ಗದ್ದರಿಕೆಯನ್ನು ಕೇಳಲದೆ ಸಾವು. ಪಾತಾಳವು ನಾಶನ, ಲೋಕವು ಯೆಹೋವನಿಗೆ ಗೋಚರವಾಗುವರಲ್ಲಿ. ನರವಂಶದವರ ಹೃದಯಗಳು ಮತ್ತು ಸ್ಪಷ್ಟ ಧರ್ಮನಿಂದಕನು ಗದ್ದರಿಕೆಯನ್ನುವನು. ಜ್ಞಾನಿಗಳ ಸಂಗಡ ಸೇರನು. ಹರ್ಷ ಹೃದಯದಿಂದ ಹಸನ್ಮುಖ, ಮನೋವ್ಯಥೆಯಿಂದ ಆತ್ಮಭಂಗ. ವಿವೇಕಿಯ ಹೃದಯವು ತಿಳುವಳಿಕೆಯನ್ನು ಹುಡುಕುವುದು, ಮೂಢರ ಬಾಯಿ ಮೂರ್ಖತನವನ್ನು ಮುಕ್ಕುವುದು. ದೀನಿನ ದಿನಗಳೆಲ್ಲ ದುಃಖಭರಿತ, ಹರ್ಷ ಹೃದಯದನಿಗೆ ನಿತ್ಯ ಔತಣ. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪ ಧನವೇ ಲೇಸು. ದ್ವೇಷವಿಲ್ಲದರಲ್ಲಿ ಕೊಬ್ಬಿದ ದನದ ಮಾಂಸಕ್ಕಿಂತಲೂ ಪ್ರೇಮವಿರುವ ಸೊಪ್ಪಿನ ಊಟವೇ ಉತ್ತಮ. ಕೋಷ್ಠಿಸನು ವ್ಯಾಜ್ಯವೆನ್ನಿಸುವನು, ದೀರ್ಘ ಶಾಂತನು ಜಗಳವನ್ನು ಶಮಿಸುವನು. ಸೋಮಾರಿಯು ದಾರಿ ಮುಳ್ಳು ಬಯಲಿ, ಯಥಾರ್ಥವಂತನ ಮಾರ್ಗ ರಾಜ್ಯ ಮಾರ್ಗ. ಜ್ಞಾನವಂತನಾದ ಮಗನು ತಂದೆಯನ್ನು ಉಲ್ಲಾಸಗೊಳಿಸುವನು, ಜ್ಞಾನಹೀನನು ತಾಯಿಯನ್ನು ತಿರಸ್ಕರಿಸುವನು. ಬುದ್ಧಿಹೀನನು ಮೂರ್ಖತನದಿಂದ ಆನಂದಿಸುವನು, ಬುದ್ಧಿವಂತನು ತನ್ನ ಮಾರ್ಗವನ್ನು ಸರಳ ಮಾಡಿಕೊಳ್ಳುವನು. ಯೋಚನೆ ಹೇಳುವರೆಲ್ಲರ ಉಪದೇಶವನ್ನು ನೆರವೇರುವವು, ಬಹುಮಂದಿ ಆಲೋಚನೆ ಪರದಲ್ಲಿ ಕೇಳಿರಿಸುವರು. ತಕ್ಕ ಉತ್ತರ ಕೊಡುವವನು ಎಷ್ಟು ಉಲ್ಲಾಸ, ಸಮಯೋಚಿತವಾದ ವಚನದಲ್ಲಿ ಎಷ್ಟು ಸ್ವಾರ್ಯವು. ವಿವೇಕಿಗೆ ಜೀವನದ ಮಾರ್ಗವು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಯೆಹೋವನು ಗರ್ವಿಷ್ಠರ ಮನೆಯನ್ನು ಕಿತ್ತು ಹಾಕುವನು, ವಿಧೇಯರ ಮೇರೆಯನ್ನು ನೆಲೆಗೊಳಿಸುವನು. ಕುಯುಕ್ತಿಗಳು ಯೆಹೋವನಿಗೆ ಅಸಹ್ಯ, ನಯನುಡಿಗಳು ನಿರ್ಮಲ. ಸೊರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವನು, ಲಂಚ ಒಪ್ಪುವವನು ಸುಖವಾಗಿ ಬಾಳನು. ಶಿಷ್ಯನ ಹೃದಯವು ವಿವೇಕಿಸಿ ಉತ್ತರ ಕೊಡುವನು, ದುಷ್ಟನ ಬಾಯಿ ಕೆಟ್ಟದನ್ನು ಕುಕ್ಕರಿಸುವುದು. ಯೆಹೋವನು ದುಷ್ಟರಿಗೆ ದೂರ, ಶಿಷ್ಟರ ಭಿನ್ನಕ್ಕೆ ಹತ್ತಿರ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆಯ ಸುದ್ದಿ ಎಲಿವಿಗೆ ಪುಷ್ಟಿ. ಜೀವಪ್ರದವಾದ ಗದ್ದರಿಕೆಗೆ ಕಿವಿಗೊಳ್ಳುವನು, ಜ್ಞಾನಿಗಳ ನಡುವೆ ನೆಲೆಗೊಳ್ಳುವನು. ಶಿಕ್ಷೆಯೊಲ್ಲದವನು ತನ್ನನ್ನೇ ನಿರಾಕರಿಸುವನು, ಗದ್ದರಿಕೆಯನ್ನು ಕೇಳುವನು ಬುದ್ಧಿಯನ್ನು ಪಡೆಯುವನು. ನಾಮಕ್ಕೆ ಸ್ತೋತ್ರ ಸ್ವಾಮಿ. ಆಮೇಲೆ